ಇವತ್ತು ಒಂದು ಡಯಟ್ ಫುಡ್ಡು ಇದು ತಿಂದರೆ ಅಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಲ್ಲಿಲ್ದಿರೋ ಅಜ್ಜಿಗಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಬೇಕಾಗಿರೋದು ನಾನು ಸಫಾಲ ಓಟ್ಸ್ ತೊಗೋತಾ ಇದ್ದೀನಿ. ಮಸಾಲ ಅಲ್ಲ, ಪ್ಲೈನ್ ಓಟ್ಸು. ಒಂದು ಬೌಲ್ಗೆ 10 ಸ್ಪೂನಷ್ಟು ಓಟ್ಸ್ ಹಾಕೋತಾ ಇದ್ದೀನಿ. ಅಂದಾಜು ಲೆಕ್ಕ ಬೇಕು. ಅದರಿಂದ 5 ಸ್ಪೂನ್ ಓಟ್ಸ್ ಹಾಕ್ಕೊಂಡ್ರೆ 2 ಸ್ಪೂನಷ್ಟು ಬೊಂಬೈ ರವೆ ಹಾಕ್ಕೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ಬೊಂಬೈ ರವೆ ಕಮ್ಮಿ ಆದರೆ ಫುಲ್ಲು ಪೂರಾ ಮೆತ್ತಗೆ ಬರುತ್ತೆ, ಎದ್ದೊಳೋದೇ ಇಲ್ಲ, ಹೆಂಚಿಂದ ಎದ್ದೊಳೋದಿಲ್ಲ ತವಾಯಿಂದ. ಅದರಿಂದ ನಾನು 10 ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಬೊಂಬೈ ರವೆ 4 ಸ್ಪೂನಷ್ಟು ಬೊಂಬೈ ರವೆ ಹಾಕ್ಕೋತಿದ್ದೀನಿ. 5 ಸ್ಪೂನ್ಗೆ 5 ಸ್ಪೂನ್ ಆಗಲಿ 5 ಕಪ್ ಆಗಲಿ ತೊಗೊಂಡ್ರೆ 5:2 ಆ ಲೆಕ್ಕ ಪ್ರಕಾರ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗಿ ಕಲಿಸ್ಕೋಬೇಕಾಗುತ್ತೆ. ಉಪ್ಪು ಸಾಲ್ಟೆಲ್ಲ ಏನು ಹಾಕೋಕೆ ಹೋಗಬೇಡಿ, ಪ್ಲೈನಾಗಿ ಹಂಗೆ ಕಲಿಸ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದೇ ಸತಿಗೆ ಜಾಸ್ತಿ ಬೇಡ, ಒಂದೇ ಸತಿ ಕಮ್ಮಿ ಬೇಡ, ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಯಾಕಂದರೆ ಮತ್ತು ಪೇಸ್ಟ್ ಆದಮೇಲೆ ರುಬ್ಬಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಓಡಿಸಿರೋದ್ರಿಂದ. ಅದರಿಂದ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಹಂಗೆ ಬಿಡಬೇಕು. ನೋಡಿ ಈ ರೀತಿ ನಾನು ಇಷ್ಟು ನೀರು ಹಾಕ್ತಿದ್ದೀನಿ. ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೋಬೋದು, ಬೇಕಿದ್ರೆ ಖಾರದ ಪುಡಿ ಹಾಕ್ಕೊಂಡಾಗಲಿ, ಖಾರ ಆಗಲಿ, ಇಲ್ಲಾಂದರೆ ಸ್ವಲ್ಪ ಶುಂಠಿ ಆಗಲಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಷ್ಟ ಪ್ಲೈನಾಗಿ ಬಂದು ಉಪ್ಪು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಒಂದು ತವ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕಾಗುತ್ತೆ. ಫಸ್ಟು ಹೆಂಚಿಗೆ ಆಯಿಲ್ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಫಸ್ಟು ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಆಮೇಲಿಂದ ಬೇಕಾದ್ರೆ ವಿತೌಟ್ ಆಯಿಲ್ ಯೂಸ್ ಮಾಡ್ಕೋಬೋದಾಗುತ್ತೆ. ಅದಕ್ಕೆ ಹೇಳಿದ್ದು ಡಯಟ್ ಫುಡ್ ಅಂತ. ಸ್ವಲ್ಪ ಸೌಟಲ್ಲಿ ತೊಗೊಂಡು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ದೋಸೆ ಟರ್ನ್ ಮಾಡೋಕ್ಕೂ ಸಹ ಒಂದೊಂದು ಸತಿ ಈಸಿಗೆ ಬರುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೇಲೆ ಎದ್ದೊಳುತ್ತೆ, ಬಟ್ ಪೂರ ಸಾಫ್ಟಾಗಿರುತ್ತೆ. ಅದರಿಂದ ಬಾಯಲ್ಲಿ ಇಕ್ಕಿದ್ರೆ ಕರ್ಗೋಗೋ ಥರ ಅನಿಸುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಬಂದು ಸೌತೆಕಾಯಿ ಪಲ್ಯ ಮಾಡಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ.